ಕಾಲು ನಿಮಗೆ ಡಿವಿಟಿ ಹೌದು ಸಿವಿಯರ್ ಇತ್ತು. ನನ್ನ ಹತ್ರ ಬಂದಾಗ ಕಾಲು ಎಷ್ಟು ಕಪ್ಪಾಗಿತ್ತು ಅಂತಂದ್ರೆ ಫುಲ್ ಬ್ಲ್ಯಾಕ್ ಆಗಿತ್ತು ಡಾಕ್ಟ್ರೆ. ಇಲ್ಲಿಂದ ಇಲ್ಲಿ ತನಕ ಫುಲ್ ಬ್ಲ್ಯಾಕ್ ಆಯಿತು. ಫುಲ್ ಬ್ಲ್ಯಾಕ್. ಸೊ ಇವತ್ತು ಟೋಟಲಿ ಚೇಂಜ್ ಆಗಿದೆ. ನಮ್ಮ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ನಿಮ್ಮ ಈ ಯಶೋಗಾಥೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. 7 months ಆಯಿತು ಡಾಕ್ಟ್ರೆ. ಟ್ರೀಟ್ಮೆಂಟ್ ತೊಗೊಂಡು ಟೋಟಲ್ 7 ತಿಂಗಳೊಳಗೆ 99% ಎಲ್ಲ ಫುಲ್ ಕ್ಲಿಯರ್. ಇನ್ನೇನು 1% ಈ ಚಳಿಗಾಲದಲ್ಲಿ ಒಂಚೂರು ಕಡ್ತಾ ಬರ್ತದೆ. ಆಯಿಂಟ್ಮೆಂಟ್ ಏನಿದೆ ಅದನ್ನು ಹಚ್ಕೊಂಡ್ಬಿಟ್ಟು ಮುಗಿತು. ಮತ್ತು ಆರೋಗ್ಯದಲ್ಲಿ ಏನು ಫುಲ್ ಆರಾಮ ಮೇಲೆ ಅನ್ಸೋದು ಇಲ್ಲ ಡಾಕ್ಟ್ರೆ. ಈಗೇನಿಲ್ಲ ಫುಲ್ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಬೆಸ್ಟ್ ಡಾಕ್ಟ್ರೆ. ಲೇಟು ಬೆಟರ್. ನಮ್ಮ ಆಸ್ಪತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕಡೆ ಬಂದೆ ಡಾಕ್ಟ್ರೆ. ನಾನು ಅದೊಂದು ಹೇಳ್ಬೋದು. ಸುಮಾರು ಜನ ನಾನು ಅದಕ್ಕೋಸ್ಕರ ಇದೇ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಟ್ರೀಟ್ಮೆಂಟ್. ನೋಡಿ, ನಿಮ್ಮಂದರೆ ಕಂಟಿನ್ಯೂಸ್ ಆಗಿ ಡಾಕ್ಟ್ರ್ ಬಿಟ್ಟರು ನೀವು ಬಿಡದೇ ಬಂದು ಡಾಕ್ಟ್ರ್ ಇದಕ್ಕೇನು ಮಾಡಬೇಕು, ಇದೇನು ಮಾಡಬೇಕು, ಇನ್ನೇನು ಸರಿ ಮಾಡ್ಕೋಬೇಕು ಅಂತ ಹಿಂದೆ ಬಿದ್ದರೆ ಯಾವ ಕಾಯಿಲೆ ಆದರೂ ಗುಣಪಡಿಸ್ಬೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್. ಹಾಗಾಗಿ ಇಂತಹ ತುಂಬ ಕ್ರೋನಿಕ್ ಮತ್ತು ದೊಡ್ಡ ವ್ಯಾಧಿಗಳಿಗೆ ಡಾಕ್ಟ್ರ್ ಹಿಂದೆ ನೀವು ಬಿದ್ದಿದ್ರೆ ಮಾತ್ರ ಇದಕ್ಕೆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಸುಮ್ಮನೆ ನಾವು ಒಳ್ಳೆ ಚೆನ್ನಾಗಿ ಮಾಡ್ಬೋದು, ಅವರ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ರಿಸಲ್ಟ್. ಆಮೇಲೆ ನಾವು ಮೇನ್ ನಂಬಿಕೆ ಇರಬೇಕು. ಆಮೇಲೆ ಕರೆಕ್ಟು ನೀವು ಹೇಳಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು ಅಷ್ಟೇ. ಆಹಾರದಲ್ಲಿ ಫಾಲೋ ಮಾಡಬೇಕು, ಔಷಧಿಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಜೊತೆಗೆ ಹೇಳಿದ ಸಮಯಕ್ಕೆ ಬಂದು ಚಿಕಿತ್ಸೆ ತಗೊಂಡಾಗ 100% ಹೋಗುತ್ತೆ. ಯಾಕೆಂದರೆ ನಿಮ್ಮದು ಹುಷಾರು ಆಗಲ್ಲ ಅನ್ನೋ ಭಾವನೆನೇ ಇದ್ದಿದ್ದು ಆಗಲಿ. ಇನ್ನೂ ಹೆಚ್ಚಿನ ಆರೋಗ್ಯ ನಿಮಗೆ ಆ ದೇವರು ಭಗವಾನ್ ಧನ್ವಂತರಿ ಕರುಣಿಸಲಿ. ಹೀಗೆ ಆರೋಗ್ಯವಾಗಿರಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು.